ಹೇಳಿದ್ಕಿಂತ ಎಕ್ಸ್ಪೆಕ್ಟೇಷನ್ಗಿಂತ ತುಂಬ ಚೆನ್ನಾಗಿ ಬರ್ತಿದೆ. ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ನಾವು ಮನೇಲಿ ನೋಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ. ಹೆಸರಲ್ಲೇ ಇದೆ ಬಸವಣ್ಣ ಅಂದರೆ ಕಾಮಧೇನು, ಆ ಥರ ಒಂಥರ ಒಂದು ನೇಚರ್ ತುಂಬ ಚೆನ್ನಾಗಿದೆ. ಇಂಥ ಜವಾಬ್ದಾರಿ ಕೆಲಸನ ಯಾರೂ ತಗೊಳಕ್ಕೆ ಹೋಗೋದಿಲ್ಲ. ಬಸವರಾಜು ಅವರು ನಿಜವಾಗ್ಲೂ ಮನುಷ್ಯ ರೂಪದಲ್ಲಿರುವಂಥ ದೇವರಿಗೆ. ಏನೋ ಹೆಂಗೋ ಅಂತ ಅಂದ್ಕೊಂಡಿದ್ವಿ, ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ತುಂಬ ಚೆನ್ನಾಗಿದೆ. ಬಸವ ಮಾರ್ಗ ಅನ್ನೋ ನಿಜವಾದ ಸಮರ್ಥವಾದ ಹೆಸರದು. ಅದಕ್ಕೆ ಸಾರ್ಥಕ ನಾಮ ಬಸವ ಮಾರ್ಗ. ನಿಜವಾಗ್ಲೂ ಇಂಥ ಕಡೆ ಒಳ್ಳೆ ಕಡೆ ಪ್ಲೇಸ್ ಕಡೆ ಬಂದು ಸೇರಿಸ್ತೀವಿ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ನಾವು. ಇಲ್ಲಿರೋದು ಶಿಬಿರ ಕ್ಯಾಂಪಸ್ಗಳು ಮತ್ತು ಮಕ್ಕಳದು ಯೋಗಾಸನ ಕ್ಲಾಸ್, ಕರಾಟೆ ಕ್ಲಾಸ್ ನೋಡಿ ನಮ್ಗೆ ಭಾರಿ ಹೆಮ್ಮೆ ಆಗಿದೆ. ಅವರು ಹುಡುಗರ ಜೊತೆ ಮಿಂಗಲ್ ಆಗೋದು, ಬಸವರಾಜ್ ಸರು ಅದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಊಟದ ಬಗ್ಗೆ ಅಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಎಲ್ಲದೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬೆಳಗ್ಗೆ ಯೋಗ, ಧ್ಯಾನ, ಪೂಜೆ ತುಂಬ ಚೆನ್ನಾಗಿ ನಡೀತಾ ಇದೆ. ನಾವು ಈ ಥರ ಮಕ್ಕಳಿಗೆ ಇಷ್ಟೊಂದು ಫೆಸಿಲಿಟಿ ಕೊಟ್ಟಿಲ್ಲ ಮನೇಲಿ. ನಮ್ಮ ಮಕ್ಕಳಿಗೆ ತುಂಬ ಚೆನ್ನಾಗಿದ್ದಾರೆ. ಬಸವರಾಜ್ ಸರ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಎಲ್ಲ ಮಕ್ಕಳು ಚೆನ್ನಾಗಿ ಸಂತೋಷವಾಗಿದ್ದಾರೆ ಇಲ್ಲಿ. ಬಯಕೆ ಬಡ ಮಕ್ಕಳಿಂದ ಅನ್ಕೊಂಡು ಕರ್ಕೊಬಂದು ಎಷ್ಟು ನೀಟಾಗಿ ಊಟ, ತಿಂಡಿ, ವಸತಿ ಇಷ್ಟು ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದರೆ ಅಸಾಧ್ಯ ಸರ್ ಈ ಕಾಲದಲ್ಲಿ. ಬಸವ ಸರ್ ಇನ್ನೂ ದೊಡ್ಡ ಎತ್ತರಕ್ಕೆ ಬೆಳಿಬೇಕು. ನಮ್ಮ ಮಕ್ಕಳು ಸುಧಾ ಇಷ್ಟು ನೋಡ್ಕೊಳ್ಳಿಕ್ಕಿಲ್ಲ, ಚೆನ್ನಾಗಿ ನೋಡ್ಕೊಂಡು ಇದು ಮಾಡ್ತಾವ್ರೆ. ತುಂಬ ಖುಷಿಯಾಗುತ್ತೆ ಅವ್ರ ಬಗ್ಗೆ ನೋಡಿ. ನಾನು ಸುಮಾರು ಸಮ್ಮರ್ ಕ್ಯಾಂಪಲ್ಲಿ ನೋಡಿದ್ದೀನಿ, ಆದರೆ ಇಷ್ಟೊಂದು ಹೈಜೆನಿಕ್ ಆಗಿ ಎಲ್ಲೂ ಇಲ್ಲ.